ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿಯನ್ನ ಮಂಡನೆ ಮಾಡಲಾಗುತ್ತೆ. ವಿರೋಧದ ನಡುವೆಯೂ ಕೂಡ ಜಾತಿ ಜನಗಣತಿ ವರದಿ ಮಂಡನೆ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಕೆಲವೇ ಕ್ಷಣದಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆ ಅಧಿವೇಶನದಲ್ಲಿ ಮಂಡಿಸುವ ಬಗ್ಗೆಯೂ ಕೂಡ ಈ ಬಗ್ಗೆ ಇವತ್ತು ತೀರ್ಮಾನ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಹೈಕಮಾಂಡ್ ಅನುಮತಿ ಪಡೆದು ಮಂಡನೆಗೆ ಸಿಎಂ ಸಿದ್ದರಾಮಯ್ಯ ಸಿದ್ಧತೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಟೀಮ್ನ ಹಲವು ಸದಸ್ಯರು ಈ ಜಾತಿಯ ಜನಗಣತಿಯನ್ನ ಮಂಡಿಸೋದಕ್ಕೆ ಅದನ್ನ ಹೊರಗಡೆ ತರೋದಕ್ಕೆ ತಯಾರಿಯನ್ನ ನಡೆಸಿದ್ರು. ಆದ್ರೆ ಅದಕ್ಕೆ ಪ್ರಬಲ ಪಕ್ಷಾತೀತವಾಗಿ, ಅದು ಕಾಂಗ್ರೆಸ್ ಪಕ್ಷ ಆಗಿರಬಹುದು, ಬಿಜೆಪಿ ಆಗಿರಬಹುದು, ಜೆಡಿಎಸ್ ಆಗಿರಬಹುದು, ಪಕ್ಷಾತೀತವಾಗಿ ಪ್ರಬಲ ಸಮುದಾಯದ ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಇನ್ಕ್ಲೂಡಿಂಗ್ ಶಾಮನೂರ್ ಶಿವಶಂಕರಪ್ಪನವರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಡಿಕೆ ಶಿವಕುಮಾರ್ ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಕುಮಾರಸ್ವಾಮಿ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಆರ್ ಅಶೋಕ್ ಅವರು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಈ ಗಣತಿಯನ್ನ ಮಂಡಿಸಿದ್ರೆ ಸರಿ ಇರೋದಿಲ್ಲ ಅನ್ನುವಂತಹ ವಾರ್ನ್ ಕೂಡ ಮಾಡ್ತಿದ್ರು. ಆದ್ರೆ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಇವತ್ತು ಸಂಪುಟ ಸಭೆಯಲ್ಲಿ ಇದರ ಮಂಡನೆ ಆಗೋ ಸಾಧ್ಯತೆ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ವಿಜುವಲ್ ಕೂಡ ನಮಗೆ ಲಭ್ಯವಾಗ್ತಾ ಇದೆ. ಡೀಟೇಲ್ಸ್ ನೀಡ್ತಾರೆ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್, ಕೊನೆಗೂ ಜಾತಿ ಜನಗಣತಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆಯಾ? ಸಭಾ ಬಹಳ ಮುಖ್ಯವಾಗಿರುವಂತದ್ದು. ತೀವ್ರ ವಿರೋಧದ ನಡುವೆ ಕೂಡ ಸಾಮಾಜಿಕ ಶೈಕ್ಷಣಿಕ ವರದಿ ಸಮೀಕ್ಷೆ ಕೂಡ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆ ಆಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಯಾಕಂದ್ರೆ ಕಳೆದ 2015ರಲ್ಲಿ ಈ ಒಂದು ವರದಿ ಕೂಡ ಸಿದ್ಧವಾಗಿರುವಂಥದ್ದು. ಸುಮಾರು 169 ಕೋಟಿ ವೆಚ್ಚದಲ್ಲಿ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಕೂಡ ಈ ಒಂದು ವರದಿಯನ್ನು ಸಿದ್ಧಪಡಿಸಿ ಸಲ್ಲಿಸಿತ್ತು. ಅದಾದ ನಂತರ ಒಂದರ ಮೇಲೊಂದರಂತೆ ಸಾಕಷ್ಟು ಗೊಂದಲದ ಕಾರಣಕ್ಕಾಗಿ ಅದು ಇನ್ನು ಸರ್ಕಾರಕ್ಕೆ ಸಲ್ಲಿಕೆ ಆಗುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗಿತ್ತು. ಅದಾದ ನಂತರ ಜಯಪ್ರಕಾಶ್ ಹೆಗಡೆ ಅವರು ಅಧ್ಯಕ್ಷರಾಗಿದ್ದಂತ ಸಂದರ್ಭದಲ್ಲಿ ಕೂಡ ಅದನ್ನ ಸಲ್ಲಿಕೆ ಆಗಿರುವಂತದ್ದು. ಇದೀಗ ಕೊನೆಗೂ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಅದರ ಬಗ್ಗೆ ಸಾಕಷ್ಟು ಕುತೂಹಲ ಇರುವಂತದ್ದು. ಸಂಪುಟ ಸಭೆಯಲ್ಲಿ ಮಂಡನೆ ಆಗುವಂತ ನಿಟ್ಟಿನಲ್ಲಿ ಕೂಡ ಎಲ್ಲರ ಚಿತ್ತ ಸಹಜವಾಗಿ ಸಂಪುಟ ಸಭೆ ಎತ್ತನಿಟ್ಟಿದೆ. ಸಂಪುಟ ಸಭೆಯಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ಕೂಡ ಇದು ಮಂಡನೆ ಆಗುವಂತ ನಿಟ್ಟಿನಲ್ಲಿ ಅಂದ್ರೆ ದತ್ತಾಂಶಗಳ ವರದಿಯ ಅಧ್ಯಯನಕ್ಕಾಗಿ ಸಂಪುಟ ಉಪಸಮಿತಿಯನ್ನ ರಚನೆ ಮಾಡ್ತಾರೋ ಅಥವಾ ನೇರವಾಗಿ ವಿಧಾನ ಮಂಡಲದಲ್ಲಿ ಅದನ್ನ ಮಂಡನೆ ಮಾಡೋದಕ್ಕೆ ತೀರ್ಮಾನ ಮಾಡ್ಕೊಳ್ತಾರೋ ಅಥವಾ ಇದು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಿದ್ಧಪಡಿಸಿರುವಂತಹ ಕಾರಣಕ್ಕಾಗಿ ಹಿಂದೆ ಸಂಪುಟ ಸಭೆಯಲ್ಲಿ ಅಂತಿಮ ನಿರ್ಧಾರವನ್ನು ಕೈಗೊಳ್ತಾರ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಈಗಾಗಲೇ ಕಾಂಗ್ರೆಸ್ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಜಾತಿ ಗಣತಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಣಯವನ್ನು ಕೂಡ ಕೈಗೊಂಡಿರುವಂಥದ್ದು. ಕರ್ನಾಟಕದಲ್ಲಿ ಈಗಾಗಲೇ ಅದು ವರದಿ ಸಿದ್ಧವಾಗಿರುವಂಥದ್ದು, ಕಳೆದ 10 ವರ್ಷಗಳ ಹಿಂದೆ ಕೂಡ ಸಿದ್ಧವಾಗಿರುವಂಥದ್ದು. ಹಾಗಾಗಿ ಹೈಕಮಾಂಡ್ ನಾಯಕರ ಸೂಚನೆ ಹಿನ್ನೆಲೆಯಲ್ಲಿ ಕೂಡ ಕೊನೆಗೂ ಈಗ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆ ಆಗ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಸಚಿವ ಸಂಪುಟ ಸಭೆಯಲ್ಲಿ ಸಾಕಷ್ಟು ಸಚಿವರು ಕೂಡ ತೀವ್ರ ವಿರೋಧ ವ್ಯಕ್ತಪಡಿಸುವಂತ ಸಾಧ್ಯತೆ ಈಗಾಗಲೇ ವ್ಯಕ್ತ ಆಗ್ತಿದೆ. ಬಹಿರಂಗವಾಗಿ ಕೂಡ ಈ ಹಿಂದೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಇದು ವೈಜ್ಞಾನಿಕ ನೆಲೆಗಟ್ಟಲ್ಲಿ ಇದು ವರದಿ ಸಿದ್ಧವಾಗಿಲ್ಲ, ಕಳೆದ 10 ವರ್ಷಗಳ ಹಿಂದೆ ಸಿದ್ಧವಾಗಿರುವಂತದ್ದು. ಜೊತೆಗೆ ಮನೆ ಮನೆಗೆ ಹೋಗಿ ಇದನ್ನು ಸಿದ್ಧಪಡಿಸಿರುವಂತಲ್ಲ, ಮತ್ತೆ ಜೊತೆಗೆ ಉಪಪಂಗಡಗಳನ್ನ ಬೇರೆ ರೀತಿಯಲ್ಲಿ ಕೂಡ ಬೇರೆ ಪಂಗಡಕ್ಕೆ ಸೇರಿಸಿ ಇದನ್ನ ಸಿದ್ಧಪಡಿಸಿದ್ದಾರೆ ಅನ್ನುವಂತಹ ಒಂದಷ್ಟು ಲೋಪಗಳನ್ನ ಮುಂದಿಡುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಹಿಂದುಳಿದ ವರ್ಗಗಳ ನಾಯಕರು ಹೇಳ್ತಾ ಇರುವಂತದ್ದು ಇದು ಅನಿವಾರ್ಯವಾಗಿ ಸರ್ಕಾರದ ಮಟ್ಟದಲ್ಲಿ ಒಂದಷ್ಟು ಯೋಜನೆಗಳು ಸಿಗಲೇಬೇಕು, ಯಾವ ಸಮುದಾಯ ಎಷ್ಟೆಷ್ಟಿದೆ ಅಂತ ಅನ್ನುವಂಥ ಅಂಕಿಅಂಶಗಳು ಸಿಗಬೇಕಂದ್ರೆ ಇದು ವರದಿ ಬರಲೇಬೇಕು, ಅಂದ್ರೆ ಬಹಿರಂಗ ಆಗಲೇಬೇಕು ಅನ್ನುವಂಥ ಒತ್ತಡವನ್ನು ಹಾಕಿದ್ರು. ಹಾಗಾಗಿ ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಮುಖ್ಯವಾಗಿ ಬಜೆಟ್ ನಲ್ಲಿ ಅದನ್ನು ಮಂಡನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೇಳಿ ಮಾಡಿಕೊಟ್ಟಿದೆ. ಆದ್ರೆ ಇದನ್ನು ಸಂಪುಟ ಉಪಸಮಿತಿ ಮಾಡ್ತಾರೋ ಅಥವಾ ಯಾವ ರೀತಿಯ ನಿರ್ಧಾರವನ್ನು ಕೈಗೊಳ್ತಾರೆ ಸದ್ಯಕ್ಕೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೇಳಿ ಮಾಡಿಕೊಟ್ಟಿರುವಂಥದ್ದು. ಸಭಾ ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ. ಇಷ್ಟು ದಿನಗಳ ಹಗ್ಗ ಜಗ್ಗಾಟಕ್ಕೆ ಕೊನೆಗೂ ನನಗೆ ಎಷ್ಟು ಸಂಪುಟ ಏನು ಎಂತು ಅಂತ ಯಾವುದು ನನಗೆ ಮಾಹಿತಿ ಇಲ್ಲ. ಮೊದಲಿಗೆ ಅದ್ರ ಬಗ್ಗೆ ಕ್ಯಾಬಿನೆಟ್ ಬಂದಿದೆ ಬಿಟ್ಟಿದೆ ಅಂತ ಗೌಪ್ಯವಾಗಿರೋಂಥ ವಿಚಾರ. ಈಗಾಗಲೇ ವರದಿಯನ್ನ ಸರ್ಕಾರ ಸ್ವೀಕಾರ ಮಾಡಿದೆ. ಆ ವರದಿ ಕ್ಯಾಬಿನೆಟ್ಗೆ ಮುಖ್ಯಮಂತ್ರಿಗಳು ಏನು ಅದನ್ನ ನಿರ್ಧಾರ ತಗೊಂತಾರೆ ಅದ್ರ ಆಗುತ್ತೆ. ಆದರೆ ನಾವು ಅದನ್ನೆಲ್ಲೂ ವರದಿ ನೋಡಲಾರ್ದೆ ಅದ್ರ ವಿರೋಧ ಇದೆ ಪರ ಇದೆ ಅನ್ನೋದು ಚರ್ಚೆ ಅವಶ್ಯಕತೆ ಇಲ್ಲ. ಈಗ ಅದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಅದನ್ನ ಯಾರೂ ನೋಡಿಲ್ಲ, ಅದನ್ನ ಟ್ರೆಜರಿಯಾಗಿ ಇಟ್ಟಿದ್ದೀವಿ. ಆ ಟ್ರೆಜರಿಯಿಂದ ಇವತ್ತು ಅದನ್ನ ಕ್ಯಾಬಿನೆಟ್ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರೆ ಅದನ್ನ ತರುವಂತ ಕೆಲಸವನ್ನ ಮಾಡ್ತೀವಿ. ಸೋರಿಕೆಯನ್ನ ಪ್ರಶ್ನೆ ಇಲ್ಲ. ಯಾಕಂದ್ರೆ ಅದನ್ನ ವರದಿ ತಗೊಂಡಿವಿ, ವರದಿ ತಗೊಂಡ ತಕ್ಷಣ ಅದನ್ನ ನಾವು
ಟ್ರೆಜರಿ ಒಳಗೆ ಸಬ್ಮಿಟ್ ಮಾಡಿದ್ದೀವಿ, ಟ್ರೆಜರಿ ಒಳಗೆ ಇಟ್ಟಿದ್ದೀವಿ. ಇವತ್ತು ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರೆ ಅದನ್ನು ತರುವಂತ ಕೆಲಸವನ್ನು ಮಾಡ್ತೀವಿ. ಅದನ್ನೆಲ್ಲ ನಿರ್ಧಾರ ಆಗೋದು ಸಚಿವ ಸಂಪುಟದಾಗ ಎಲ್ಲ ಸದಸ್ಯರ ಜೊತೆಗೆ ಚರ್ಚೆ ಆದ್ಮೇಲೆ. ಅದಕ್ಕಿಂತ ಮುಂಚಿತ ಅದನ್ನೆಲ್ಲದನ್ನು ಮುಂಚಿತವಾಗಿ ಹೇಳಂತ ಪ್ರಶ್ನೆ ಬರಂಗಿಲ್ಲ, ಅದಾದ್ಮೇಲೆ ಹೇಳ್ತೀವಿ. ಬರುತ್ತೆ ಅಂತ ಜಾತಿ ಗಣತಿ ಬಗ್ಗೆ ಇವತ್ತು ಬರುತ್ತೆ ಅಂತ ಇದೆ, ಕ್ಯಾಬಿನೆಟ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಆಮೇಲೆ ಜಾತಿ ಗಣತಿ ಯಾರು ನೋಡಿಲ್ಲ ಇದುವರೆಗೂ, ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ, ಆದರೆ ಅದರ ಮಾಹಿತಿ ಇದುವರೆಗೂ ಯಾರಿಗೂ ಸಿಕ್ಕಿಲ್ಲ. ಊಹೆ ಮಾಡಿಕೊಂಡು ಅದ್ರ ಬಗ್ಗೆ ಕಾಮೆಂಟ್ ಮಾಡಿದ್ರೆ ತಪ್ಪಾಗುತ್ತೆ. ಆಮೇಲೆ ಜಾತಿ ಗಣತಿ ಪಬ್ಲಿಕ್ ಡಾಕ್ಯುಮೆಂಟ್ ಆಗುತ್ತೆ ಮುಂದಕ್ಕೆ, ಒಂದ್ಸಲಿ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಪಬ್ಲಿಕ್ ಡಾಕ್ಯುಮೆಂಟ್ ಆಗುತ್ತೆ. ಆಗ ಅದರಲ್ಲಿ ತಪ್ಪುಗಳಿದ್ರೆ ಕಾಮೆಂಟ್ ಮಾಡ್ಬೋದು, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ಬೋದು, ಇಲ್ಲ ಲೋಪದೋಷಗಳಿದ್ರೆ ಸರ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಎಲ್ಲ ಅವಕಾಶಗಳು ಇರುತ್ತೆ. ಅದನ್ನು ನೋಡ್ದೇನೆ ಕಾಮೆಂಟ್ ಮಾಡೋದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಏನಂತಂದ್ರೆ ನಮ್ಮ ಮನೆಗಳಿಗೆ ಬಂದಿಲ್ಲ, ಈ ರೀತಿಯಾದಂತ ಗಣತಿ ಆಗಿರೋದೇ ಗೊತ್ತಿಲ್ಲ ಅನ್ನೋಂಥದ್ದು ಆರೋಪ ಇದೆ. ನಿಮ್ಮ ಪಕ್ಷದವರು ಮಾಡಿದ್ದಾರೆ, ಬಿಜೆಪಿಯಲ್ಲೂ ಮಾಡಿದ್ದಾರೆ, ಜೆಡಿಎಸ್ ನಲ್ಲೂ ಮಾಡಿದ್ದಾರೆ. ಅದಕ್ಕೂ ಅವಕಾಶ ಇದೆಯಲ್ಲ. ಸೋಷಿಯೋ ಎಕನಾಮಿಕ್ ಸರ್ವೆ, ಸಾಮಾಜಿಕ ಮತ್ತು ಆರ್ಥಿಕದ ಸಮೀಕ್ಷೆ. ಆ ಸಮೀಕ್ಷೆಯಲ್ಲಿ ಏನಿದೆ ಏನಿಲ್ಲ ಅಂತ ಇನ್ನು ಯಾರಿಗೂ ಗೊತ್ತಿಲ್ಲ. ಅಕಸ್ಮಾತ್ ಅದು ಕ್ಯಾಬಿನೆಟಿಗೆ ಬರ್ತಾ ಇದ್ರೆ ಕ್ಯಾಬಿನೆಟ್ನಲ್ಲಿ ಅದೇನೇನಿದೆ ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ. ವೈಜ್ಞಾನಿಕವಾಗಿದೆಯೋ ಅವೈಜ್ಞಾನಿಕವಾಗಿದೆಯೋ ಅಥವಾ ಹೆಚ್ಚಾಕಮ್ಮಿ ಏನಾದರೂ ಆಗಿದೆಯೋ ಅಂತ ಅಲ್ಲಿ ಗೊತ್ತಾಗುತ್ತೆ. ಇನ್ನು ಅದು ವರದಿನೇ ಸಲ್ಲಿಕೆ ಆಗಿಲ್ಲ ಅಂದರೆ ಅದ್ರ ಬಗ್ಗೆ ನಾವು ಹೇಗೆ ಕಮೆಂಟ್ ಮಾಡೋಕ್ಕಾಗುತ್ತೆ? ಸೊ ಅದು ಅದೇ ಬರಲಿ, ಅದು ವರದಿ ಬರಲಿ. ಇವ್ರೆ ವರದಿನಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ, ತಮಗೂ ಗೊತ್ತಿಲ್ಲ. ಆ ವರದಿನಲ್ಲಿ ಅಂಕಿಅಂಶಗಳು ಏನಿದೆ, ಹೇಗೆ ಕಲೆಕ್ಟ್ ಮಾಡಿದ್ದಾರೆ ಡೇಟಾನ, ಆ ದತ್ತಾಂಶ ನಿಮ್ಮ ಸೆನ್ಸಸ್ ರಿಪೋರ್ಟಿಗೆ ಸರಿ ಸಮಾನವಾಗಿದೆಯಾ, ಅವೆಲ್ಲ ನೋಡ್ಬೇಕಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.